ಹೆಣ್ಣು ಒಂದು ಶಕ್ತಿ ಕೇಂದ್ರ. ಮನೆಯ ದೈನಂದಿನ ಕೆಲಸವಿರಬಹುದು, ರುಚಿ ರುಚಿಯಾಗಿ ಬಾಯಿ ಚಪ್ಪರಿಸುವಂತೆ ಮಾಡುವ ಅಡುಗೆ ಇರಬಹುದು, ಸಮಯ ಪ್ರಜ್ಞೆಯೊಂದಿಗೆ ಮಕ್ಕಳನ್ನು ಗಂಡನನ್ನು ಸಂಭಾಲಿಸುವುದಿರಬಹುದು. ಆಧುನಿಕ ಪ್ರಪಂಚದಲ್ಲಿ ಕೆಲಸ ಕಾರ್ಯಗಳಲ್ಲಿ ಎಲ್ಲ ವೃತ್ತಿಗಳಲ್ಲಿ ಅವಳಿಗೆ ಅವಳೇ ಸಾಟಿ. ನಮ್ಮ ಕನ್ನಡ ಪಾಠಶಾಲೆಯ ಹಿಂದಿರುವ ದೊಡ್ಡ ಶಕ್ತಿ ನಮ್ಮ ಸ್ತ್ರೀ ಶಕ್ತಿ, ಶಿಕ್ಷಕಿಯರ ಶಕ್ತಿ. ಇವರು ಪಾಠಕ್ಕೂ ಸೈ, ಆಟಕ್ಕೂ ಸೈ, ಹಾಡಿಗೂ ಸೈ, ನೃತ್ಯಕ್ಕೂ ಸೈ. ಇದೀಗ ಕನ್ನಡ ಮಿತ್ರರ ತಂಡಗೀತೆಗೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಪಾಠಶಾಲೆಯ ಶಿಕ್ಷಕಿಯರು. ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ ಕನ್ನಡ ಪಾಠಶಾಲೆಯ ಶಿಕ್ಷಕಿಯರನ್ನ. ಭಾಷೆಗೆ ತರಾಸೆ ಹೆಮ್ಮೆಯ ನಾಡಿನ ಮಕ್ಕಳು ನಾವು, ಮನದಲ್ಲಿ ಕನ್ನಡ ಡಿಂಡಿಮ ನೋಡು. ಪರಪರ ನಾಡಲಿ ಕನ್ನಡ ಪ್ರೀತಿ ಹರಡಿದ ನಿತ್ಯಾಕ್ಷರ ಕ್ರಾಂತಿ. ಕಡಲ ದಾಟಿದ ಕನ್ನಡ ಭಾಷೆಗೆ ತುಂಬಿದೆ ಅಭಿಮಾನ. ಕನ್ನಡ ಮಿತ್ರರ ಭಾಷೆಯ ಪ್ರೀತಿಗೆ ಸಿಕ್ಕಿದೆ ಸನ್ಮಾನ. ಸಾರುವ ಮಿತ್ರರ ವೃಂದ ಎಲ್ಲೆಡೆ ಸೂಸುವ ನಿತ್ಯ ಶ್ರೀಗಂಧ. ಸಾಕ್ಷರ ಸಾಕ್ಷಿಗೆ ಮಕ್ಕಳೇ ಕನ್ನಡಿ ಮೊಳಗಲಿ ಕನ್ನಡ ಅಕ್ಷರ ಮುನ್ನುಡಿ. ದೂರದ ಊರಲಿ ಕನ್ನಡ ಕಟ್ಟು ದಾರಿಯ ಹಿಡಿದು ಗುರಿಯ ಮುಟ್ಟು. ಕಡಲ ದಾಟಿದ ಕನ್ನಡ ಭಾಷೆಗೆ ತುಂಬಿದೆ ಅಭಿಮಾನ. ಕನ್ನಡ ಮಿತ್ರರ ಭಾಷೆಯ ಪ್ರೀತಿಗೆ ಸಿಕ್ಕಿದೆ ಜೋರಾದ ಚಪ್ಪಾಳೆಗಳು ಕನ್ನಡ ಪಾಠಶಾಲೆಯ
ಶಿಕ್ಷಕಿಯರ ವೃಂದಕ್ಕೆ ಹಾಗೆಯೇ ಸಂಘಟನಾ ಕಾರ್ಯದರ್ಶಿಗಳಿಗೆ, ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ಮಹಾಪೋಷಕರಾದ ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಮತ್ತು ಶ್ರೀಯುತ ಮೋಹನ್ ನರಸಿಂಹಮೂರ್ತಿ ಅವರು ವೇದಿಕೆಗೆ ಆಗಮಿಸಬೇಕು. ಇವರ ಮಾರ್ಗದರ್ಶನ ಸಲಹೆಗಳು ನಮ್ಮನ್ನು ಈ 10 ವರ್ಷದ ಒಂದು ಪಯಣವನ್ನು ಸುಲಭವಾಗಿ ಮುಗಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಶಿಕ್ಷಕಿಯರಿಗೆ, ಸಂಘಟನಾ ಕಾರ್ಯದರ್ಶಿಗಳಿಗೆ, ಮಹಾಪೋಷಕರಿಗೆ ಧನ್ಯವಾದಗಳು.